ಅಮ್ಮ ಅಥವಾ ತಾಯಿ ಅನ್ನೋ ಪದಕ್ಕೆ ಎಷ್ಟೇ ಸಮಾನಾರ್ಥಕ ಪದಗಳನ್ನು ಹುಡುಕಿದ್ರು ಕೂಡ ತೀರಾ ಕಡಿಮೆನೆ. ತನ್ನೆಲ್ಲ ಆಸೆಗಳನ್ನ ಬದಿಗೊತ್ತಿ ನಿಸ್ವಾರ್ಥವಾಗಿ ತನ್ನ ಬೇಕು ಬೇಡಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮಕ್ಕಳಿಗೋಸ್ಕರ ಜೀವನ ಮಾಡೋಳೆ, ಜೀವವನ್ನ ಸವಿಸುವಂಥವಳೆ ಅಮ್ಮ. ಆದ್ರೆ ಅಂತ ತಾಯಿಗೆ ಇಂಥ ಮಕ್ಕಳು ಹುಟ್ಟಬಾರ್ದಪ್ಪ ಅನ್ಸುತ್ತೆ ಇದೊಂದು ಘಟನೆಯನ್ನ ನೋಡಿದ ನಂತರ. ಏನಾಯ್ತು ಹಾಗಾದ್ರೆ ನೋಡ್ಕೊಬರೋಣ. ಕೊರೆವ ಚಳಿಯಲ್ಲಿ ಹಿರಿಜೀವ ಪರದಾಟ, ನಡು ರೋಡಲ್ಲೇ ವೃದ್ಧೆ ಬಿಟ್ಟೋದ ಪಾಪಿಗಳು. ಅಮ್ಮ ಅಮ್ಮ ಅನ್ನೋದು ಪದವಲ್ಲ, ಶಕ್ತಿ. ಅಮ್ಮ ಕಣ್ಣಿಗೆ ಕಾಣುವ ದೈವ, ನಮ್ಮನ್ನ ಕೊನೆ ತನಕ ಕಾಯುವ ಕರುಣಾಮಯಿ ಆಕೆ. ಆದ್ರೆ ಈ ಘಟನೆಯಿಂದ ಇಡೀ ಸಮಾಜ ತಲೆ ತಗ್ಸುವಂತಾಗಿದೆ. ಗಂಡು ಮಕ್ಕಳಾದ್ರೂ ತಾಯಿಯನ್ನ ನಡುವಲ್ಲಿ ಕೈ ಬಿಡ್ತಾರೆ, ಆದ್ರೆ ಹೆಣ್ಮಕ್ಳು ಗಂಜಿನೋ ಅಂಬಲಿನೋ ಕೊಟ್ಟು ಕೊನೆ ತನಕ ನೋಡ್ಕೊಳ್ತಾರೆ ಅನ್ನೋ ಮಾತಿದೆ. ಆದ್ರೆ ಈ ಹಿರಿಜೀವದ ಬಾಳಲ್ಲಿ ಇವೆಲ್ಲ ಕನಸಾಗಿದೆ. ಎಸ್, ನೀವು ನೋಡ್ತಾ ಇರೋ ಈ 80 ವರ್ಷದ ವೃದ್ಧೆಯ ಹೆಸರು ಗ್ರೇಸಿ ಪೀಟರ್. ದೊಮ್ಮಸಂದ್ರದಲ್ಲಿ ಮಗಳು ಆಶಾರಾಣಿ, ಅಳಿಯ ಮಂಜುನಾಥ್ ಹಾಗೂ ಮೊಮ್ಮಕ್ಕಳ ಜೊತೆ ವಾಸ ಇದ್ರು. ಆದ್ರೆ ಮಗಳಿಗೆ ಭಾರವಾದಂತಹ ಎತ್ತ ತಾಯಿಯನ್ನ ಕಾರ್ನಲ್ಲಿ ಕರ್ಕೊಂಡ್ ಬಂದು ನಡು ರೋಡಲ್ಲೇ ಬಿಟ್ಟು ಹೋಗಿದ್ದಾರೆ. ಇದರಿಂದ ಹೆತ್ತ ತಾಯಿ ಕೊರೆವ ಚಳಿಯ ಮಧ್ಯೆ ಅನಾಥ ಮಗುವಂತೆ ರಸ್ತೆಯಲ್ಲಿ ಪರದಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ವಿ ಕಲ್ಲಹಳ್ಳಿ ಗ್ರಾಮದಲ್ಲಿ. ಎಸ್, ರಾತ್ರೋರಾತ್ರಿ ಮಗಳು ಅಳಿಯ ಈ ಹಿರಿ ಜೀವವನ್ನ ಕರ್ಕೊಂಡ್ ಬಂದು ನಡು ರೋಡಲ್ಲಿ ಬಿಟ್ಟೋಗಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೂಡ್ಲೇ ರಸ್ತೆಯಲ್ಲಿ ನರಳ್ತಾ ಇದ್ದಂತಹ ವೃದ್ಧೆಯ ಮನಸ್ಸಿನ ವೇದನೆಯ ದೈಹಿಕ ಹಲ್ಲೆಯನ್ನ ಗ್ರಾಹಕರು ಗಮನಿಸಿ ವೃದ್ಧೆಯನ್ನ ಆಶ್ರಮಕ್ಕೆ ಸೇರಿಸಿದ್ದಾರೆ. ಒಂದು ವಯಸ್ಸಾಗಿರೋರ್ನ ತಂದು ಮಾನವೀಯತೆ ಇಲ್ದಿರೋ ಯಾರೋ ತಂದು ಅಲ್ಲಿ ರಾತ್ರಿ ಬಿಟ್ಟೋಗ್ಬಿಟ್ಟಿದ್ದಾರೆ. ನಾವು ಬಂದು CC ಕ್ಯಾಮ್ ಚೆಕ್ ಮಾಡಿದ್ವಿ ಯಾರು ಅಂತೇಳಿ. ಕಾರ್ ನಂಬರ್ ಗೊತ್ತಾಗಿಲ್ಲ ನಮಗೆ. ಆ ಅಮ್ಮ ಮಾತಾಡ್ಸಿದ್ದಕ್ಕೆ ದಮ್ಸಂದ್ರ ನಂದು ಅಂತ ಹೇಳಿದ್ರು. ಆ ಅಮ್ಮ ಹೆಸರು ಕೇಳಿದ್ದಕ್ಕೆ ಓಬವ್ವ ಅಂತ ಹೇಳಿದ್ರು. ನಿಮ್ಗೆ ಯಾರಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಕ್ಕೆ ನನ್ನ ಮಗಳು ಆಶಾರಾಣಿ ಅಂತ ಮಗಳು, ಮಂಜುನಾಥ್ ಅಂತ ಅಳಿಯ, ಅವ್ರು ತಂದು ನನ್ನ ರಾತ್ರಿ ಎಲ್ಲ ಹೊಡೆದು ತಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸುಮಾರು ಒಂದು 14-15 ಅವರು ಅವರು ಊಟ ಇಲ್ದೇ ಬರೀ ಚಳಿಯಲ್ಲಿ ರಾತ್ರಿ ಎಲ್ಲ ಚಳಿಯಲ್ಲಿ ಅಜ್ಜಿ ಅಲ್ಲೇ ಇದ್ದಾರೆ ರಾತ್ರಿ ಎಲ್ಲ. ಇವ್ರಿಗೆ ಒಳ್ಳೆ ಕಠಿಣ ಶಿಕ್ಷೆ ಆಗ್ಬೇಕು. ಮೇನು ಅವ್ರು ಯಾರು ಇಲ್ಲಿ ಬಿಟ್ಟಿರೋದು ಅನ್ನೋದನ್ನ ಹುಡುಕ್ಬೇಕು, ಆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ವಾದ. ಮನುಷ್ಯರು ಯಾರೂ ಈ ತರ ಮಾಡೋದಿಲ್ಲ, ಅವ್ರು ಮೋಸ್ಟ್ಲಿ ಮೃಗಗಳೇ ಆಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನು ಮಗಳಿಗೆ ತಾಯಿ ಅನ್ನೋ ಪ್ರೀತಿ ಇಲ್ಲ, ಅಳಿಯನಿಗೆ ಅತ್ತೆ ಅಂತ ಅಲ್ಲ, ಹಿರಿಜೀವ ಅನ್ನೋ ಗೌರವ ಕೂಡ ಇಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ನಂತೆ. ಇನ್ನು ಹಲ್ಲೆ ನಡೆಸ್ತಾ ಇದ್ದ ಅಂತ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ. ಸದ್ಯ ಈ ಹಿರಿಜೀವಕ್ಕೆ ಬನ್ನೇರುಘಟ್ಟದ ಏರ್ ಹ್ಯುಮನಿಟೇರಿಯನ್ ಹೋಮ್ಸ್ನಲ್ಲಿ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಅಳಿಯ ಮಗಳು ನೋಡಲ್ವಾ ನಿಮ್ನ? ನೋಡಲ್ಲ ಅಮ್ಮ. ಇವಾಗಾಯ್ತು ಅಂದ್ರೆ ಅವ್ನು ಕುಡುಕ, ಮಂಜುನಾಥ್ ಕುಡುಕ. ಆ ಕುಡುಕನಿಂದ ನಾವು ಮಗಳು ಮಕ್ಕಳು ಎಲ್ಲ ಅಗಳೋಗಿರೋದು. ಸೊ ನಿಮ್ಮ ಕಾಲಿಗೆ ಏಟಾಗಿದೆಯಲ್ಲ, ಏನಾಯ್ತು ನಿಮ್ಮ ಕಾಲಿಗೆ? ಮುರ್ದಾಕ್ಬಿಟ್ಟಮ್ಮ. ಮುರ್ದಾಕ್ಬಿಟ್ರಾ? ಯಾರು ಮುರಿದಿದ್ದು? ಅವನೇ ಅಳಿಯ. ಅಳಿಯ ಮುರಿದಿದ್ದ? ಎಷ್ಟು ದಿನ ಆಯ್ತಮ್ಮ? ಒಂದು 15 ದಿವಸ ಆಯ್ತು. 15 ದಿನ ಆಯಿತು. ಬೆನ್ನಲ್ಲೆಲ್ಲ ಗಾಯಗಳಾಗಿದೆಯಲ್ಲ ತುಂಬ? ಅದು ಹೊಡೆದಿರೋದಮ್ಮ. ಹೊಡೆದಿರೋದಾ? ಯಾರು ಅಳಿಯ ಹೊಡೆದಿರೋದಾ? ಮತ್ತು ಮಗಳು ಏನು ಹೇಳಲಿಲ್ವಮ್ಮ? ಅವಳು ಏನು ಹೇಳಲಿಲ್ಲಮ್ಮ. ಅವಳು ಆ ಗಂಡನ ಕಡೆನೆ ನನ್ನ ರೋಡಲ್ಲಿ ತಂದಾಕಿದ್ದ. ಅವನು ಅವರಿಬ್ರು ಯಾರು ಮಗಳ ಮತ್ತೆ ಅಳಿಯ? ನಮ್ಮನ್ನು ನೋಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಮ್ಮ ಹತ್ರ ಕಾಸಿಲ್ಲ ಅಮ್ಮ. ಓ, ಕಾಸಿಲ್ಲ ಅಂತ ಆಚೆ ಹಾಕ್ಬಿಟ್ರಾ? ಆಚೆ ಹಾಕಿದ್ರು. ಸದ್ಯ ಘಟನೆ ಸಂಬಂಧ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏನೇ ಹೇಳಿ, ಹೆತ್ತು ಹೊತ್ತು ಕಷ್ಟ ಕಾರ್ಪಣ್ಯಗಳ ಅದುಮಿಟ್ಕೊಂಡು ಮಗಳಿಗೆ ಉತ್ತಮ ಬದುಕು ಕಲ್ಪಿಸಿಕೊಟ್ಟ ಆ ತಾಯಿಯನ್ನ ಬೀದಿಯಲ್ಲಿ ಬಿಟ್ಟು ಹೋದಂತಹ ಮಗಳ ಮನಸ್ಥಿತಿ ಅದೆಷ್ಟು ಕ್ರೂರವಾಗಿರಬಹುದು ಅಲ್ವಾ? ಕೊನೆ ಪಕ್ಷ ಆಶ್ರಮದಲ್ಲಾದ್ರೂ ಬಿಟ್ಟು ಹೋಗುವ ಮನಸ್ಸನ್ನ ಈ ಪಾಪಿ ಮಗಳು ಹಾಗೂ ಅಳಿಯ ಮಾಡಬೇಕಾಗಿತ್ತು ಅನ್ನೋದು ಸಾರ್ವಜನಿಕರ ಅನಿಸಿಕೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.